ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗುರುವಾರ ಪ್ರಕಟವಾದ ಪಿಯುಸಿ ದ್ವಿತೀಯ ವರ್ಷದ ಪರೀಕ್ಷಾ ಫಲಿತಾಂಶದಲ್ಲಿ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ ಪ್ರತಿಶತ 86.73ರಷ್ಟು ಫಲಿತಾಂಶ ಬಂದಿದ್ದು, ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ ಹಾಗೂ ಪಾಲಕರಿಗೆ ಲಟ್ಟೆ ಶಿಕ್ಷಣ ಸಂಸ್ಥೆಯ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ತಾತ್ಯ ಸಾಹೇಬ ಕೋತಾ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯ ಕಾರ್ಯಾಲಯದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫಲಿತಾಂಶದ ಸಂಪೂರ್ಣ ವಿವರ ತಿಳಿಸಿದರು. ಕೇಂದ್ರಕ್ಕೆ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಸುತಳೆ 94.50% ಅಂಕ ಪಡೆದು ಪ್ರಥಮ, ಸಂಕಲ್ಪ ಕಳಂತ್ರೆ 94.16 ದ್ವಿತೀಯ ಹಾಗೂ ಸಂಚನ ಮಡಿವಾಳ 93.83 ತೃತೀಯ ಕ್ರಮಾಂಕ ಪಡೆದು ಶಾಲೆಗೆ ಟಾಪರ್ ಆಗಿದ್ದಾರೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ಕ್ರಮವಾಗಿ ಅಂಕಿತಾ ಸುತಳೆ ಪ್ರಥಮ, ಭೂಮಿಕಾ ಶಾಹಮಾನೆ ದ್ವಿತೀಯ ಹಾಗೂ ರಕ್ಷಿತಾ ರಾಣೋಡೆ ತೃತೀಯ, ವಾಣಿಜ್ಯ ವಿಭಾಗದಲ್ಲಿ ಸಂಕಲ್ಪ ಕಳಂತ್ರೆ ಪ್ರಥಮ, ಸಂಚನ ಮಡಿವಾಳ ದ್ವಿತೀಯ ಹಾಗೂ ರೇಣುಕಾ ಮಾಳಿ ತೃತೀಯ, ವಿಜ್ಞಾನ ವಿಭಾಗದಲ್ಲಿ ಮಧು ಕಮತೆ ಪ್ರಥಮ, ಪ್ರತೀಕ್ಷಾ ಬಡಿಗೇರ ದ್ವಿತೀಯ ಹಾಗೂ ಅಮೃತ ಕಾಂಬ್ಳೆ ತೃತೀಯ ಕ್ರಮಾಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದಿದ್ದಾರೆ. ಇದೇ ವೇಳೆ ಪ್ರಾಚಾರ್ಯ ಎಂಎಸ್ಸಿ ಕಟ್ಟಿ ಮಾತನಾಡಿ, ಉತ್ತಮ ಬೋಧನೆ, ಪಾಲಕರ ಪರಿಶ್ರಮ, ವಿದ್ಯಾರ್ಥಿಗಳ ಅವಿರತ ಪ್ರಯತ್ನದಿಂದಲೇ ಉತ್ತಮ ಫಲಿತಾಂಶ ಬಂದಿದ್ದು ಶಾಲೆಯ ಕೀರ್ತಿ ಹೆಚ್ಚಾಗಿದೆ ಎಂದಿದ್ದಾರೆ. ನಾನು ಶ್ರೀ ಎಂಎಸ್ ಕಟ್ಟಿ, ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು. ದ್ವಿತೀಯ ಪಿಯುಸಿ 2025-26ನೇ ಸಾಲಿನ ನಮ್ಮ ಮಹಾವಿದ್ಯಾಲಯದ ಫಲಿತಾಂಶದ ಬದಲಾಗಿ ನಾನು ಹೇಳಲಿಕ್ಕೆ ಬಹಳಷ್ಟು ಆನಂದ ಅನಿಸ್ತದೆ. ಯಾಕಂತಂದರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಟೋಟಲಿ 211 ವಿದ್ಯಾರ್ಥಿಗಳು ಕುಳಿತು ಅದರಲ್ಲಿ ನಮ್ಮ ಮಹಾವಿದ್ಯಾಲಯದ ಫಲಿತಾಂಶ 86.73% ಬಂದದ. ಅದೇ ರೀತಿ ಕಾಲೇಜಕ್ಕೆ ಟಾಪರ್ಸ್ ಬಂದಿರತಕ್ಕಂತ ಅಂಕಿತಾ ಸುತಳೆ, ಇವಳು ಬೋರ್ಗಾಂವ್ ಗ್ರಾಮದವಳು ಆದರೂ ಕೂಡ ಅವಳು ಹಳ್ಳಿಯಲ್ಲಿನ ನಿಂತ 94.50% ರಿಸಲ್ಟ್ ತಂದಿದಳು. ಇದಕ್ಕೆಲ್ಲ ನಾವು ನಮ್ಮ ಮಹಾವಿದ್ಯಾಲಯದ ನಾವು ಬೋಧಕ ಹಾಗೂ ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಜೀವನದಿಂದನೂ ಹಿಡಿದ ನಮ್ಮ ಕೇಂದ್ರ ಕಚೇರಿಯ ನಿರ್ದೇಶಕರು, ನಮ್ಮ ಸ್ಥಳೀಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಮಾರ್ಗದರ್ಶನ ಮತ್ತು ಮೇಲಿಂದ ಮೇಲೆ ವಿಷಯಗಳ ಚರ್ಚೆ ಮತ್ತು ನಾವು ಪ್ರತಿ ತಿಂಗಳನ್ನು ಕೂಡ ಪ್ರತಿಯೊಂದು ಟೆಸ್ಟ್ ತೋರಿ ಅಂತ ಹೇಳ್ತಂದ್ರೆ ನಮ್ಮ ಮೇಲಿಂದ ಮೇಲೆ ಮಾರ್ಗದರ್ಶನ ಮಾಡ್ತಿದ್ರು. ಆ ಒಂದು ಮಾರ್ಗದರ್ಶನದ ಪ್ರಕಾರ ನಮ್ಮ ಎಲ್ಲ ಸಿಬ್ಬಂದಿಯವರು ಪ್ರತಿ ತಿಂಗಳ ಅಥವಾ ಪ್ರತಿ ಚಾಪ್ಟರ್ ಮುಗಿದ ನಂತರ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಈ ರೀತಿ ಒಂದು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ದ ಸಹಕಾರ ಮತ್ತು ಮಾರ್ಗದರ್ಶನ ಕಾರಣ ಮತ್ತು ಅದಕ್ಕೆಲ್ಲರೂ ಕೂಡ ನಮ್ಮ ಸಿಬ್ಬಂದಿಯವರು ಮಾರ್ಗದರ್ಶನದ ಒಂದು ಪಾಲನೆಯನ್ನ ಮಾಡಿ ಈ ಒಂದು ರೀತಿಯಾದ ನಮ್ದು 25-26ನೇ ಸಾಲಿನ ಒಟ್ಟು ರಿಸಲ್ಟ್ 86.73 ಆಗಿದೆ. ಇದು ನನಗೆ ಬಹಳಷ್ಟು ಆನಂದ ಅಂತಿದ್ದು, ನಾನು ಬಹಳಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಥ್ಯಾಂಕ್ ಯು. ಶ್ರಮ, ಯಾಕಂದ್ರೆ ಒಬ್ಬರು ಮಾಡಿ ಆಡಳಿತ ಮಂಡಳಿಯವರು ಮಾಡಿ ಆಗುದಿಲ್ಲ. ಇದಕ್ಕೆಲ್ಲರೂ ಪಾಲಕರ, ಮಕ್ಕಳ, ಶಿಕ್ಷಕರ, ನಮ್ಮ ಆಡಳಿತ ಮಂಡಳಿ ಎಲ್ಲ ಸಹಕಾರದಲ್ಲಿ ಈ ಮಟ್ಟಕ್ಕೆ ನಾವು ಬರಕ್ಕೆ ಸಾಧ್ಯ ಆಗೈತಿ. ಇದಕ್ಕಿಂತಲೂ ಮುಂದಿನ ಸಲ ನಾವು ಒಳ್ಳೆಯ ರೀತಿಯ ತರಕ ಪ್ರಯತ್ನ ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟ. ಮತ್ತೆ ಈ ಸಲ ನಮ್ಮ ಟೋಟಲ್ ರಿಸಲ್ಟ್ ಸ್ಕೂಲ್ದ 86.73 ಆಗಿದ್ರಿ. ಆ ಟೈಪ್ ಅಂದ್ರೆ ನೀವು ಸೈನ್ಸ್ದಾಗ ಟಾಪರ್ಸ್, ಆರ್ಟ್ಸ್ದಾಗ ಟಾಪರ್ಸ್ ಅಂಕಿತಾ ಸುಭಾಷ್ ಸುತಳೆ ಇವರು 94.50% ಮಾಡಿದರು. ಸೆಕೆಂಡ್ ನಂಬರ್ ಸಂಕಲ್ಪ ದಿಲೀಪ್ ಕಲಂತ್ರೆ ಇವರು 94.16 ಮಾಡ್ಯಾರು. ಮೂರನೇ ನಂಬರ್ ಸಜನಾ ಶೀತಲ್ ಮಡಿವಾಳ್ 93.83 ಮಾಡ್ಯಾರು. ಅದೇ ರೀತಿ ಇದು ಕಾಲೇಜ್ ಟಾಪರ್ಸ್ ಆದ್ರಿ. ಫಸ್ಟ್ ದ ಆರ್ಟ್ಸ್, ಸೆಕೆಂಡ್ ಕಾಮರ್ಸ್ ಫಸ್ಟ್ ಟಾಪರ್ಸ್ ಆದ್ರಿ. ಇನ್ನು ನಿಮ್ಗೆ ವಿಂಗ್ ವೈಸ್ ಹೇಳ್ಬೇಕಾದ್ರೆ ಆರ್ಟ್ಸ್ದಾಗ 3 ಜನ ಫಸ್ಟ್, ಸೆಕೆಂಡ್, ಥರ್ಡ್. ಅಂಕಿತಾ ಸುಭಾಷ್ ಸುತಾಳೆ 94, ಭೂಮಿಕಾ ಭರತ್ ಕುಮಾರ್ ಶಹಮಾನಿ 92.50, ಮೂರನೇ ನಂಬರ್ ರಕ್ಷಿತಾ ಚಂದ್ರಕಾಂತ್ ರಾನೋಡೆ 87.50 ಮಾಡ್ಯಾರ್ರಿ. ಅದೇ ರೀತಿ ಕಾಮರ್ಸ್ದಾಗ ಸಂಕಲ್ಪ ದಿಲೀಪ್ ಕಲಂತ್ರೆ 94.16 ಮಾಡ್ಯಾರ್ರಿ. ಸಂಜನಾ ಶೀತಲ್ ಮಡಿವಾಳ್ 93.83 ಮಾಡ್ಯಾಳು. ರೇಣುಕಾ ಬಾಬು ಮಾಳಿ 92.66 ಮಾಡ್ಯಾಳು. ಸೈನ್ಸ್ ವಿಭಾಗದಾಗ ಮಧು ಮಹಂತೇಶ್ ಕಮತೆ 91%. ಸೆಕೆಂಡ್ ನಂಬರ್ ಪ್ರತೀಕ್ಷಾ ಕುಂಡ್ಲಿ ಬಡಿಗೇರ್ 90.16. ಅಮೃತ ರೂಪ್ಲಾಲ್
ಕಾಂಬ್ಳೆ 88.50% ಮಾಡಿದ್ವಿ. ಈ ಮಕ್ಕಳಿಗೂ ನಾ ಧನ್ಯವಾದ ಹೇಳ್ತೇನೆ. ಅದೇ ರೀತಿ 211 ನಮ್ಮ ಡಿಸ್ಟಿಂಕ್ಷನ್ 23, ಫಸ್ಟ್ ಕ್ಲಾಸ್ 111, ಸೆಕೆಂಡ್ ಕ್ಲಾಸ್ 38, ಪಾಸ್ ಕ್ಲಾಸ್ 11 ಸ್ಟೂಡೆಂಟ್ಸ್ ಮಾಡ್ಯಾರ. ಎಲ್ಲಾ ಮಕ್ಕಳಿಗೂ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ಮುಂದೆ ನಾವು ಮಾಡ್ತೀವಿ. ಮತ್ತೊಂದಲ್ದ ನಮ್ಮ ಆಡಳಿತ ಮಂಡಳಿಯವರು ಬಹಳ ಶ್ರಮ ಪಟ್ಟಾರ. ನಮ್ಮ ವೈಸ್ ಚೇರ್ಮನ್, ಅದೇ ರೀತಿ ನಮ್ಮ ಸೀನಿಯರ್ ಪ್ರದೀಪ್ ಪಾಟೀಲ್ ಅಂತಿದ್ದಾರೆ. ಅವ್ರು ಸೈನ್ಸ್ ವಿಂಗ್ ಬದಲ್ ಟೋಟಲ್ ಇಂಟ್ರೆಸ್ಟ್ ತೊಂದ CET ಕೋಚಿಂಗ್ ನಾವು ಫ್ರೀ ಇಟ್ಟಿವಿ. ಅದಕ್ಕೂ ಭರ್ಪೂರ್ ಶ್ರಮ ಅವ್ರು ಮಾಡ್ಯಾರ್ರಿ. ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೊಂದಲ್ದ ನಮ್ಮ ಕೇಂದ್ರ ಕಚೇರಿ ಚೇರ್ಮನ್ರ, ಕುಸ್ಮಾವತಿ ಮ್ಯೂಸಿಕ್ ಕಾಲೇಜ್ ಚೇರ್ಮನ್ರು ಪ್ರತಿಯೊಂದು ಸಲ ನಮಗೆ ಬಂದ ಸಲಹೆ ಸೂಚನೆ, ನಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತೈತಿ ಅಲ್ಲಿ ಬಂದು ನಮ್ಮ ಬೆನ್ನ ಮೇಲೆ ನಿಂತು ನಮಗೆ ಭಾರಿ ಸಹಕಾರ ಮಾಡ್ಯಾರು. ಅದಲ್ದ ನಾವು ಕಾನ್ವೆಂಟ್ ಚೇರ್ಮನ್ರಾದ ನಾಗರಾಜ್ ಕೋತು ಸಹ ಅವ್ರೇನು ಹೈಸ್ಕೂಲ್ ಕಾನ್ವೆಂಟ್ ಆಗಲಿಲ್ಲ, ನಮ್ಗೆ ಎಲ್ಲೆಲ್ಲಿ ಅಡಚಣೆ ಬರ್ತೈತಿ ಅಲ್ಲಿ ಬಂದು ನಮ್ಗೆ ಬೆನ್ನ ಮೇಲೆ ನಿಂತು ನಮ್ಗೆ ಎಲ್ಲಾ 3 ವಿಂಗದವ್ರ, ಲಟ್ಟೆ ಎಜುಕೇಶನ್ ಹೆಡ್ ಆಫೀಸ್ದವರು ಸಹ ನಮ್ಗೆ ಯಾರಿಗೂ ಬೇಕಂದ್ರೆ ಸಹಕಾರ ಮಾಡಿದ್ರಿ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಭೂಮಿಕಾ ಭರತ್ ಶಹಾಮನೆ. ನಾನು ದ್ವಿತೀಯ PUC ಕಲಾ ವಿಭಾಗದ ವಿದ್ಯಾರ್ಥಿನಿ. ನಾನು ಬೋರ್ಡ್ನ ಪರೀಕ್ಷೆಯಲ್ಲಿ 92.5ರಷ್ಟು ಫಲಿತಾಂಶವನ್ನು ಗಳಿಸಿದ್ದೇನೆ. ಅದಕ್ಕೆ ನನ್ನ ಶಿಕ್ಷಕರು ಮತ್ತು ಪ್ರಾಚಾರ್ಯರು ನನಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ನನಗೆ ಮಾನಸಿಕ ರೀತಿಯಲ್ಲಿ ನಾನು ಯಾವಾಗಲೂ ಹಿಂದುಳಿದಾಗ ಅಥವಾ ನನಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮತ್ತೆ ನಾನು ಯಾವ ರೀತಿ ಅಭ್ಯಾಸವನ್ನ ಮಾಡಿದರೆ ನಾನು ಎಷ್ಟು % ಹೆಚ್ಚು ಮಾಡ್ಬೋದು, ಅದಕ್ಕೆ ನಾನು ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು, ನಾನು ಎಷ್ಟು ಗಂಟೆ ಕೇಳಬೇಕು, ಏನ್ ಓದಬೇಕು, ನಾ ಯಾವ ರೀತಿ ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡಿದ್ರೆ ನಾ ಹೆಚ್ಚು ಮಾರ್ಕ್ಸ್ ತಗೊಳ್ಳೋ ಹಂಗ ನನಗೆ ಹೆಚ್ಚು ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಅದ. ಹಂಗೆಲ್ಲ ಪಿನ್ ಟು ಪಿನ್ ಎಲ್ಲಾನು ನಾ ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ, ಎಲ್ಲೆಲ್ಲಿ ಕರೆಕ್ಟ್ ಮಾಡ್ತೀನಿ ತಾವ ಮುಂದೆ ನಿಂತು ನನಗೆ ಗೈಡ್ ಮಾಡ್ಯಾರ. ಆಮೇಲೆ ಪ್ರತಿಯೊಬ್ಬರು ಟೀಚರ್ಸ್ನು ನನಗೆ ಏನ್ ತಿಳಿದದ ಏನ್ ತಿಳಿದಿಲ್ಲ, ನಾ ಯಾವ ಟೈಮಿಗೆ ಕಾಲ್ ಮಾಡಿದ್ರು ನನ್ಗೆ ಯಾರೂ ಪಿಕ್ ಮಾಡಿಲ್ಲ, ಹಂಗಿಲ್ಲ. ಯಾವ ಟೈಮಿಗೆ ಕಾಲ್ ಮಾಡಿದ್ರು ಎಲ್ಲಾರು ನನಗೆ ಪಿಕ್ ಮಾಡಿ ನನಗೇನು ತಿಳಿದಿಲ್ಲ ಅದನ್ನೆಲ್ಲ ಇದು ಮಾಡ್ಯಾರ. ಸೊ ನಂದು ಏನ್ ರಿಸಲ್ಟ್ ಆಗಿದೆ ಸೊ ನಾ ಇದನ್ನ ಕಾಲೇಜಿಗೆ ಮತ್ತು ಆಮೇಲೆ ಟೀಚರ್ಸಿಗೆ ಡೆಡಿಕೇಟ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮಹಾವೀರ ಚಿಂಚನೆ, TV20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.